ಎಫರ್ಟ್ ಹಾಕಿದ್ದೀವಿ. ಅದು ಆಚೆ ಕಡೆ ಬಂದರೆ ಅವ್ರ ಜನಕ್ಕೆ ಗೊತ್ತಾಗುತ್ತೆ ನಾವೇನು ಅಂತ. ಸುಮ್ಮನೆ ಇಷ್ಟು ದಿವಸ ಕೆ ಜಿ ಎಫ್ ಅಂತಿದ್ರು ಎಲ್ಲರೂ. ಅಟ್ಲೀಸ್ಟ್ ಒಂದು ನೋಡಲಿ, ನಮ್ಮ ದೃಶ್ಯ ಒಂದು ನೋಡಿದ್ರೆ ಅವ್ರಿಗೂ ಒಂದು ಕುತೂಹಲ ಬೆಳೆಯುತ್ತೆ ಅಂತ ಅಷ್ಟೇ. ಸರ್ ಪ್ರಶಾಂತ್ ಅವ್ರದ್ದು ಮೊದಲನೇ ಸಿನಿಮಾ ಇದೆ, ಎರಡನೇ ಸಿನಿಮಾ KGF. ಫಸ್ಟ್ ಸಿನಿಮಾ ಒಂದು ಬೇರೆ ಥರ ಜಾನರು, ಈ ಒಂದು ಸಿನಿಮಾ ಬೇರೆ ಥರ ಜಾನರು. ಒಂದು ಪೀರಿಯಡಿಕ್ ಸಿನಿಮಾನೇ ಆಯ್ಕೆ ಮಾಡ್ಕೋಬೇಕು ಅಂತ ಪ್ರಸಾರಲ್ಲಿ ಫಸ್ಟ್ ಥಾಟ್ ಬಂದಿದೆ ಯಾಕೆ ಅಂತ? ನನಗೆ ಯಾವಾಗಲೂ 1970s ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಇವಾಗಲೇ ಮಾಡ್ತೀವಿ ಅಂತ ಇರಲಿಲ್ಲ, ಮುಂದೆ ಯಾವಾಗಲಾದರೂ ಒಂದು ಮಾಡಬೇಕು ಅಂತ. ಬಟ್ ಆ ಲೈನ್ ಈಗ ಇವ್ರಿಗೆ ಇಷ್ಟ ಆಗ್ಬಿಟ್ಟಿದೆ, ನಮ್ಮ ಯಶ್ ಅವರಿಗೆ ಮತ್ತು ವಿಜಯ್ ಸರ್ಗೆ ಇಬ್ರಿಗೂ ಇಷ್ಟ ಆಗಿದ್ದಕ್ಕೆ ಎಲ್ಲರೂ ಸೇರಿ ಒಂದು ಆ ಥರದ್ದು ಒಂದು ಸಿನಿಮಾ ಮಾಡ್ತಾಯಿದ್ವಿ. ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರಿ, ಒಂದು 70s ಸಿನಿಮಾಗಳು ನನಗೆ ಇಷ್ಟ, ಅಮಿತಾಬ್ ಬಚ್ಚನ್ ಸೋಲೆ ಸಿನಿಮಾನ ನನಗೆ ತುಂಬ ಕಾಡಿತ್ತು ಅಂತ. ಆ ಒಂದು ಪ್ರೇರಣೆ ಈ ಸಿನಿಮಾಗೆ ಆಯ್ತಾ ನಿಮಗೆ? 100%. ದಟ್ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. 70sನಲ್ಲಿ ಹಿಂದಿನವ್ರು ಏನು ಮಾಡ್ತಿದ್ರು ಆ ಒಂದು ಆ ಶೈಲಿ ನನಗೆ ತುಂಬ ಇಷ್ಟ. ಇನ್ನು ಯಶ್ ಅವರ ಈ ರೀತಿ ಒಂದು ಪಾತ್ರದಲ್ಲಿ ತೋರಿಸೋದು ಅಂದರೆ ತುಂಬ ಕಷ್ಟ, ಯಾಕೆಂದರೆ ಒಂದು ಸ್ಟೈಲಿಶ್ ಸ್ಟಾರ್, ಒಂದು ಪೀರಿಯಡಿಕ್ ಜಾನರ್ಗೆ ಅವ್ರನ್ನ ಒಂದು ತಿರುಗಿಸ್ಬೇಕು ಅಂದರೆ ಯಾವ ರೀತಿ ಕಷ್ಟ ಆಯಿತು ಅವರ ಒಂದು ಪಾತ್ರವನ್ನು ನಿರ್ವಹಣೆ ಮಾಡೋದು? ಒಂದು ಅವ್ರು ಆ್ಯಕ್ಚುಲಿ ನಾನು ತಿರುಗಿಸೋದಲ್ಲ, ಅವರು ಮೇಡ್ ಫಾರ್ ದಿಸ್ ರೋಲ್. ಅವ್ರು ಆ್ಯಕ್ಟಿಂಗೇ ಮಾಡಲಿಲ್ಲ ಈ ಸಿನಿಮಾದಲ್ಲಿ. ಅವ್ರದ್ದೇನು ಒಂದು ನ್ಯಾಚುರಲ್ ಒಂದು ಲೈಫಲ್ಲಿದೆ, ಅದನ್ನೇ ಇದರಲ್ಲಿ ತುಂಬಿಸಿದ್ದಾರೆ ಅಷ್ಟೇ. ಇನ್ನು ಸಿನಿಮಾದಲ್ಲಿ ಅಮ್ಮ ಮಗನ ಒಂದು ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಅಂತ, ಬಟ್ ಟ್ರೇಲರ್ನಲ್ಲಿ ಒಂದು ಆ್ಯಕ್ಷನ್ ಒಂದು ಡ್ರಾಮಾ ಇರೋ ಥರ ಕಾಣಿಸುತ್ತೆ. ಯಾವ ರೀತಿ ಇರುತ್ತೆ ಅಮ್ಮನ ಒಂದು ಫೀಲಿಂಗ್, ಯಾವ ರೀತಿ ತಗೋಗುತ್ತೆ ಸಿನಿಮಾದಲ್ಲಿ ಅಂತ? ಅಂದರೆ ಇದು ಅದನ್ನು ಒಂಚೂರು ನಾವು ಹೋಗ್ತಾ ಹಂತದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇವಾಗ ಒಂದು ವಿಜುವಲ್ಸ್ ತೋರಿಸ್ಬೇಕು, ನಮ್ಮ ಒಂದು ಎಫರ್ಟ್ನ ತೋರಿಸ್ಬೇಕು ಅಂತ ಡಿಸೈನ್ ಮಾಡಿದ್ದೆ ಅಷ್ಟೇ. ಮೋರ್ ದೆನ್ ಅ ಟ್ರೇಲರ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫಸ್ಟ್ ಲುಕ್, ಜನಕ್ಕೆ ಗೊತ್ತಾಗಲಿ ಅಂತ. ಇನ್ನು 5 ಸಿನಿಮಾದಲ್ಲಿ ರಿಲೀಸ್ ಆಗ್ತಾಯಿದೆ ಒಂದು ಸಿನಿಮಾ. ಈಗ ಒಂದು ಇಂಗ್ಲೀಷ್ನಲ್ಲಿ ಅದನ್ನು ಹಾಲಿವುಡ್ ಮಟ್ಟಕ್ಕೆ ತಲುಪಿಸಬೇಕು ಅನ್ನೋ ಒಂದು ಕನಸಿದೆ. ಯಾವ ರೀತಿ ಒಂದು ತಯಾರಿ ನಡೀತಾ ಇದೆ ಅದ್ರ ಬಗ್ಗೆ? ಖಂಡಿತ ಇಲ್ಲ, ನಾವು ಆ್ಯಕ್ಚುಲಿ ಕನ್ನಡ ಬಿಟ್ಟು ಹೊರಗೆ ಯಾವುದು ಮಾಡಬೇಕು ಅನ್ನೋದು ಇರಲಿಲ್ಲ ನನ್ನ ತಲೆಯಲ್ಲಿ. ಆ ಒಂದು ಆ್ಯಂಬಿಷನ್ನು ಬಂದ್ಬಿಟ್ಟು ಪ್ರೊಡ್ಯೂಸರು ಮತ್ತು ಯಶ್ ಅವ್ರದ್ದು. ಸೊ ಹಂಗಾಗಿ ಅವ್ರನ್ನೇ ಈ ಪ್ರಶ್ನೆ ಕೇಳಬೇಕು ನೀವು. ಇನ್ನು ಹಿಂದಿನಲ್ಲಿ ಫರ್ಹಾನ್ ಅಖ್ತರ್ ಆಗಿರ್ಬೋದು, ಅನಿಲ್ ತಡಾಣಿ ಆಗಿರ್ಬೋದು, ಈಗ ವಿಶಾಲ್ ಅವರು ದೊಡ್ಡ ಹೀರೋಗಳೇ ಒಂದು ಹೀರೋ ಒಂದು ಮೆಟೀರಿಯಲ್ಗಳೇ ಬಂದು ಸಿನಿಮಾನ ತೊಗೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈಗ ಅನ್ನಿಸ್ತಾ ಈ ಮಟ್ಟಿಗೆ ಒಂದು ಸೌಂಡ್ ಮಾಡುತ್ತೆ ಸಿನಿಮಾ ಅಂತ? ಅಂದರೆ